ಎಷ್ಟೊಂದು ಕೇಕು ಮತ್ತು ಪಪ್ಸು ಎಲ್ಲ ಬೂಸ್ಟ್ ಆಗಿಬಿಟ್ಟೈತೆ. ಎಷ್ಟೊಂದು ಸ್ವೀಟ್ಗಳೆಲ್ಲ ಮುಗ್ಗತ್ಬಿಟ್ಟೈತೆ. ಜಾಸ್ತಿ ತುಪ್ಪ ಹಾಕೋರಲ್ಲ, ಆ ತುಪ್ಪ ಹಾಕಿರೋದೆಲ್ಲನ ಒಂಥರ ಮುಗ್ಗು ಬಂದಂಗೆ ಆಗ್ಬಿಟ್ಟೈತೆ. ಎಷ್ಟೊಂದು ಲಾಸ್ ಆದಂಗೆ ಐತೆ. ಸ್ವೀಟ್ ಎಲ್ಲನ ಸ್ವಲ್ಪ ಮುಗ್ಗು ಬಂದೈತೆ. ಅದೊಂದು ಸ್ವಲ್ಪ ಪರವಾಗಿಲ್ಲ. ಬ್ರೆಡ್ ಎಲ್ಲ ನೋಡು ಯಾಕೆ ಹಂಗೆ ಎಲ್ಲ ಬೂಸ್ಟ್ ಬಂದಿದ್ದಾವೆ. ಅಯ್ಯೋ ಬಾಗಿಲು ಬೇರೆ ತೆಗಿಲಿಲ್ವಲ್ಲ, ಗಾಳಿ ಬೇರೆ ಆಡಲಿಲ್ವಲ್ಲ, ಅದಕ್ಕೇ ಹಿಂಗೆ ಆಗ್ಬಿಟ್ಟೈತೆ. ಸಖತ್ತು ಲಾಸ್ ಆದಂಗೆ ಆಗ್ಬಿಡ್ತು. ಭಾಳ ಲಾಸ್ ಆಗ್ತೈತೆ. ಚೆನ್ನಾಗಾಗದಪ್ಪ ವ್ಯಾಪಾರ. ಏನೋ ಬಾಗಿಲು ತೆಗೆದ್ರೆ ಚೆನ್ನಾಗಾಗುತ್ತೆ, ಆದರೆ ಏನು ಮಾಡಲಿ ಈಗ ಹಿಂಗೆ ಎಲ್ಲನೂ ನಾವು ಒಂದು ವಾರನೇ ಆಯ್ತು ಅನಿಸುತ್ತೆ ಹೆಚ್ಚು ಕಡಿಮೆ ಬಾಗಿಲಾಕಿ. ಒಂದು ವಾರಕ್ಕೆಲ್ಲ ಹಿಂಗೆ ಆಗ್ಬಿಟ್ಟೈತೆ. ನೀನು ತಲೆ ಕೆಡಿಸ್ಕೊಂಬಂಗೆ ಸುಮ್ಮನೆ ಅದೆಲ್ಲ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನೀನು ಅದನ್ನೆಲ್ಲ ಇಲ್ಲೋ ತಲೆ ಕೆಡಿಸ್ಕೊಂಡು ನೋಡಿ ಎಂಥ ಕೆಲಸ ಮಾಡ್ಕೊಂಡಂಗಾಯ್ತು. ಏನು ಮಾಡೋಣಪ್ಪ, ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ನಾನೇನಿಲ್ಲ ನೋಡಿಲಿ, ನಾನೇನು ಮಾತಾಡಲಿಲ್ಲ, ಏನಿಲ್ಲ. ನಾನು ಅವತ್ತು ಹುಡುಗಿನ ನಾನು ಏನಂದೆ ಗೊತ್ತೇ, ನಾನು ಕಾಲು ತೊಳಿಬೇಕಾಗಿತ್ಕೊಳ್ಳೆ, ನಾನು ಕಾಲು ತೊಳೆದೊಳಗೆ ಬಿಡ್ಕೋಬೇಕು ಅಂತ ಅಂದಪ್ಪ ಅಷ್ಟೇ. ನಾನು ಮನೆ ಹೆಣ್ಮಗಳಲ್ಲ, ಅದಕ್ಕೆ ಏನೋ ಅಂದೆ. ಅದಕ್ಕೆ ಹಿಂಗೆ ಮಾಡಿದ್ರು ನೋಡು. ನೀವಪ್ಪ ಬ್ರೆಡ್ಡೆಲ್ಲ ಹೆಂಗಾಗಿ ಯಾರನ್ನ ತಗೊಂಡೋದ್ರೆ ಆವಾಗಲೇ ಮದುವೆ ಯಾವ ತಗೊಳತ್ತಪ್ಪ. ನೋಡೋಣ ತಡಿ, ಯಾರೋ ವಾಪಸ್ ತಗೊಂಬತ್ತಾರೆ ಏನೋ. ಮಣಿ ಇವೇನು ತಾಯಿ, ಈ ಪಾರ್ಟಿ ಬೂಸ್ಟ್ ಬಂದೇವಿ ಅಲ್ಲ. ಯಾವಾಗ ನಾವು ಒಟ್ಟು ಬ್ರೆಡ್ಡು ತಿಂಬಕ್ಕೆ ಸರ್ ಬರಲ್ಲ. ನಾನು ತಗೊಂಡೋದೆ ಈಗ ಕಾಫಿ ಕಿತ್ಕೊಂಡು ತಿಂಬನ ಅಂತ ತಗೊಂಡೋಗ್ತಿದ್ದೀನಿ. ಏನೇನು ಸೆನಕಿಲ್ಲ, ಎಲ್ಲ ಬೂಸ್ಟ್ ಬಂದೇವಿ. ತಗೊಳ್ತಾಯಿ, ಏನು ಬೇಡ ನಮಗೆ, ನಮ್ಮ ದುಡ್ಡು ಕೊಡು ಅಂತ ತಿಂದುಬಿಟ್ರೆ ಏನಿಲ್ಲ. ಕಾಯಿಲೆಯಾಗ ಮನಿಕೆ ಮದಿ ಎಲ್ಲ ಬೂಸ್ಟ್ ಬಂದು ತಿಂತಾವೆ ಅದಕ್ಕೆ ಮಾರ್ತೀರಾ? ಮಾರಂಗಿದ್ರೆ ಒಂದು 10 ರೂಪಾಯಿ ಜಾಸ್ತಿ ಆಗ್ಲಳು, ಒಳ್ಳೇದು ಮಾರ್ಬೇಕು. ಹೊಟ್ಟಿಗೆ ತಿಂಬಾದು. ಏನು ಬಿಡಪ್ಪ, ಎಲ್ಲನ ಮಣ್ಣಕ್ಕೆ ಹಾಕೋದಾದ್ರೆ ಬಿಡಪ್ಪ ಅನ್ಬೋದು. ಹೊಟ್ಟಿಗೆ ತಿಂಬಾದು ಕಣೆ, ಹೊಟ್ಟಿಗೆ ತಿಂಬಾದು. ಇದನ್ನು ಹೊಟ್ಟಿಗೆ ತಿಂಬ ಅಂತದ ಇಂಥದ್ದೇ ಕೊಡೋದು ನೀವು? ನೋಡಿಲ್ಲ ನಾವು, ಅದೇ ಈಗ ನೋಡಿದ್ವಿ. ಈಗ ಅವಳು ಅದನ್ನೇ ನೋಡ್ತಾ ಇದ್ದಾಳೆ. ನೋಡಿ ಬ್ರೆಡ್ ಎಲ್ಲ ನಾವು ಬೂಸ್ಟ್ ಬಂದಂಗೆ ಆಗೈತೆ ಅಂತ ಅದನ್ನೇ ನೋಡ್ತಾ ಇದ್ದಾಳೆ. ನಾವು ಒಂದು ವಾರ ಬಾಕ್ಲು ಹಾಕಿದ್ವಿ ಅಜ್ಜಿ, ಒಂದು ವಾರ ಬಾಕ್ಲು ಹಾಕಿದ್ವಲ್ಲ, ಅದಕ್ಕೇ ನೋಡಿಲ್ಲ. ಬಿಡು ಸಾಕಜ್ಜಿ ಬಿಡು, ನಾವೆಲ್ಲನ ನೋಡಿಲ್ಲ. ಕೊಡ್ತೀವಿ ಬಿಡು ದುಡ್ಡ, ಬೇರೆ ಪಟ್ನ ಕೊಡೋಣ. ಬೇಡಪ್ಪ ಸ್ವಾಮಿ, ಯಾವ ಬೇರೆ ಪಟ್ನನೂ ಬೇಡ, ಏನೂ ಬೇಡ. ನಾನು ಅವಾಗ ಫಸ್ಟಿಗೆ ತೆಗ್ದಾಗ ತಗೊಂಡೋಗಿದ್ದೆ ಸೆನಕ್ಕಿದ್ವು ಬ್ರೆಡ್ ಮೆತ್ತಗೆ ಸೆನಕ್ಕಿದ್ವು. ಅದಕ್ಕೆ ನಾನು ಯಾಕೆ ಅಟ್ಟಸ್ತಂಗೆ ಆತು ತೆಗಿ ಬೇಕ್ರಿ. ನಾನು ತೆಗ್ದವ್ರೆ ಒಂದು ಬ್ರೆಡ್ಡಿನ ಪಟ್ನ ತಗೊಂಡೋಗಿ ಒಂದು ಕಾಪಿ ಕಸ್ಕೊಂಡು ಎಷ್ಟು ತಿಂಬರಂತ ನಾನು ಬರ್ತೀನಿ. ಆದರೆ ಎಲ್ಲಿ ಒಟ್ಟು ಹಿಂಗಾಗ್ಯಾವೆ. ಇಂಥದ ತರಬಾರ್ದು ಪಾಪ. 5 ರೂಪಾಯಿ 10 ರೂಪಾಯಿ ಸೇನೆ ಆಗ್ಲೇಳು, ಒಳ್ಳೇದು ತರಬೇಕು. ಎಲ್ಲನ ಒಳ್ಳೇದು ತಿಂಬೋದು. ಹೊಟ್ಟಿಗೆ ತಿಂಬದ ಒಳ್ಳೇದು ತಿಂತಾರೆ, ಯಾರು ಅಂತಿಂತದ್ದು ತಿಂಬಲ್ಲ, ಚೆನ್ನಾಗಿರೋದು ತಿಂತಾರೆ. ಏನೋ ನೋಡಿಲ್ಲ, ಯಾರು ತಗಂಗೆ ಅಂದ್ಬಿಡತ್ತಿರ್ಗ ಯಾರನ್ನ ಬರೋರನ್ನು ಬರ್ದಂಗೆ ಆಗ್ತಾರೆ. ಅಯ್ಯೋ ದಾರಿ ಮುದ್ದಕ್ಕೂ ಕೇಳಿರಮ್ಮ, ಯಾತು ಅಂತ. ಅಲ್ಲ ಇಂಥವ ತೋರಬಾರ್ದು ಕಣಮ್ಮ. ಯಾರು ತಿಂದು ಏನು ಗತಿ ಆಗನ ಹೇಳು? ಅಯ್ಯೋ ದೇವ್ರೇ, ನಮ್ಮ ಹುಡುಗ ಅದೇ ಆತ ಸ್ವೀಟನ್ನು ತಗೊಂಡ ಇದ್ನಲ್ಲ, ಅದು ಮುಗ್ಗತ್ತಿತ್ತು ಕಣಮ್ಮ. ಅದೇ ಆತನ ಈಗ ಇಂಥದ್ದೇ ಆತನ ಅದೇ ಅಂತದ ಪೇಡ್ದಂಥದ ಯಾತ ತಗೊಂಡ ಇದ್ರಲ್ಲ, ಅದೇ ಆತ ಸ್ವೀಟು ಅದು ಹಂಗೇನಿ. ಅದನ್ನು ಯಪ್ಪ ಕೋವ ಅಂತದು ಕೋವ ಅಂತ ತಗೊಂಡೋಗಿದ್ದ. ಅದು ಹಂಗೆ ಮುಗ್ಗತ್ತಿತ್ತು. ನಾನು ಪಾಪ ಬಿಸಾಕಲ್ಲ ಅಂತ ಬಿಸಾಕಿಸ್ತೆ. ಅಲ್ಲ ಇಂಥದ ಮಾಡ್ಬಾರ್ದು ಕಣಮ್ಮ. ಹೊಟ್ಟಿಗೆ ತಿಂಬದ ಅಚ್ಚುಕಟ್ಟಾಗಿರ್ಬೇಕು. ಅಂಥವ ಬಿಸಾಕ್ಬೇಕು, ನೀವು ಇಕ್ಕೇಬಾರ್ದು. ಅದು ನೋಡಿ ಬ್ರೆಡ್ ಹಂಗಾಗೈತೆ ಒಳಗೆಲ್ಲ ಕರ್ಗಾಗ್ಯಾವೆ. ನಾನು ಹಂಗೆ ಅಂದ್ಕೊಂಡೆ ಬ್ರೆಡ್ ಹಂಗೆ ಆಗ್ತಿರ್ಲಿಲ್ವಲ್ಲ, ಇವಾಗ ಯಾಕೆ ಹಿಂಗಾಗಿ ಬ್ರೆಡ್ಡು ಅಂತ ನಾನು ಹಂಗೆ ಅಂದ್ಕೊಂಡೆ. ನಾನು ಅಯ್ಯೋ ಹಿಂಗೆ ಯಾಕಪ್ಪ ಅದು ಅಂತ ನಾನು ಅದೇ ಬೇಜಾರ ಮಾಡ್ಕೊಂಡೆ ಕಣಜ್ಜಿ. ನೋಡಿಲ್ಲ ಬಿಡು, ನೋಡಿದ್ದಿದ್ರೆ ಕೊಡ್ತಿರ್ಲಿಲ್ಲ ತೋತ. ಎಲ್ಲ ತೀರ ಮುಸ್ರಕ್ಕೆ ಹಾಕಿದ್ರೆ ಆಗಿತ್ತೀನಿ, ಯಾತಕ್ಕೆ ತರಕ್ಕೆ ಹೋದೆ? ಅಯ್ಯೋ ಮುಸ್ರಕ್ಕೆ ಹಾಕೋದು ಏನು ಬೇಡ, ಆಮೇಲೆ ನಾನು ಬಂದು ಹೇಳೋಣ ಸುಳ್ಳು ಹೇಳ್ತಿ ಅಂಬನ. ಅದಕ್ಕೆ ನಾನು ತಂದು ತೋರ್ಸೋಣ ಅಂತ ಸುಮ್ಕಾದೆ. ಯಾವ ಮುಸ್ರಕ್ಕೂ ಬೇಡ ಅಂಥದ್ದು ಬೇಡ, ಆಮೇಲೆ ನಾನು ದುಡ್ಡು ಕೊಡಿ ಮಂತೇಳು. ಒಳ್ಳೇದ ಮಾರಬೇಕು. ಮನುಷ್ಯರು ತಿಂಬೋದು ಅಟ್ಟಿಗೆ ಅಂಥವೆಲ್ಲ ತಿಂದು ಕಾಯಿಲೆ ಕಾಯಿಲೆ ಆದರೆ ಯಾರು ನೋಡ್ತಾರೆ? ಏಪ್ಪ ಸಾವಸಲ್ಲ ನೆಗಡೆ ಕೆಮ್ಮಾದ್ರೆ ಅಂತವ್ರು ಅಪ್ಪನ ಆಸೆ ಆಗಲ್ಲ. ಏಪ್ಪ ಅಂತ ಬೂಸ್ಟ್ ಹತ್ತಿರ ತಿಂದರೆ ಏನಿಲ್ಲ. ಏನು ಮಾಡೋಣಪ್ಪ, ಆ ಸ್ವೀಟ್ ಎಲ್ಲ ತಗೊಂಡೋಗಿ ಸುಮ್ಮನೆ ಎಲ್ಲನ ಹಾಕ್ಬರಾನೆ. ಯಪ್ಪ ಅವತ್ತು ಏನೋ ಏನಿಲ್ಲ ನೋಡಿಬಿಟ್ರೆ ಎಂಥ ಕೆಲಸ ಮಾಡ್ಕೊಳಕ್ಕೆ ದುಡ್ಡಿಗೆ ದುಡ್ಡು ದಂಡ ಎಲ್ಲ ಇವ ಸ್ವೀಟ್ ಎಲ್ಲ ಮುಗ್ಗತ್ತೈತೆ ನೋಡಪ್ಪ. ಹಿಂಗಾದ್ರೆ ಜನ ಯಾರು ತಗೊಂಡೋಗಲ್ಲ ಕಣಪ್ಪ. ಒಟ್ಟು ಮುಗ್ಗತ್ತೀರೇ ಬೈತಾರೆ. ಇಂಥದ್ದು ಎತ್ತಕ್ಕೆ ಮಾಡ್ತೀರಾ? ಮನುಷ್ಯರು ತಿಂಬೋದು, ಹೊಟ್ಟಿಗೆ ತಿಂಬೋದನ್ನ ಹಿಂಗೆ ಮಾಡಬಾರ್ದು, ನೀವು ಇಂಥದ್ದು ತರಬಾರ್ದು ಅಂತಾರೆ. ಮತ್ತು ಇಂಥದ್ದ ಯಾರೇ ಆಗಲಿ ನಾವಾಗಲಿ ತಿಂತೀವಿ. ನಾವೇನು ಎಲ್ಲಿಂದ ತಂದಿರೋದ? ಯಾರೂ ತಿಂಬಲ್ಲ. ಚೆನ್ನಾಗಿದ್ದರೆ ಮಾತ್ರ ತಿಂಬೋದು. ಅಲ್ಲ ಇವಷ್ಟು ಹೆಂಗಾಗದ ನೋಡು. ಬ್ರೆಡ್ಡಿನ ಪಟ್ನ ಎಲ್ಲ ಗಾಳಿ ಆಡಲಿಲ್ವಲ್ಲ, ಎಲ್ಲ ಬಾಕ್ಲಾಕ್ಬಿಟ್ವಲ್ಲ, ಅದಕ್ಕೆ ಎಂಥ ಕೆಲಸ ಮಾಡ್ಕೊಳಂಗಾಯ್ತು. ನಾನಾದರೂ ತೆಗಿಬೋದಾಗಿತ್ತು. ಯಾವಾಗತ್ತ ನಾನು ಬಿಡತ್ತ ಅಂತೇಳಿ ನೀನು ಬೇರೆ ಇರಲಿಲ್ವಲ್ಲ, ನಾನು ಬೇಜಾರು ಮಾಡ್ಕೊಂಡು ಸುಮ್ಮನೆ ಅದೇ ಎಂಥ ಕೆಲಸ ಮಾಡ್ಕೊಳಂಗಾಯ್ತು. ಸ್ವೀಟೆಲ್ಲ ಮುಗ್ಗತ್ತೈತೆ, ಲಾಸ್ ಆಗಿಬಿಡುತ್ತೆ, ತುಂಬ ಲಾಸ್ ಆಗಿಬಿಡುತ್ತೆ. ಇದೆಲ್ಲ ಸ್ವೀಟೆಲ್ಲ ಹೋಗ್ತಿದ್ರೆ ಇವಾಗ ನೋಡಿ, ಇವತ್ತು ತಿರ್ಗಿ ಐಟಮ್ ಹಾಕೋಕ್ಕೆ, ಐಟಮ್ ತರ್ಸೋಕ್ಕೆ ಇವಾಗ ದುಡ್ಡು ಬೇಕು. ಇವಾಗೆಲ್ಲ ಇದಕ್ಕೆ ಐಟಮ್ ತರಬೇಕಲ್ಲ,
ಇವಾಗ ಇವೆಲ್ಲ ವೇಸ್ಟ್ ಆಯ್ತು. ಇವೆಲ್ಲ ಹೋಗಿದ್ರೆ ದುಡ್ಡಾಗೋದು ಐಟಮ್ ತರೋಕ್ಕಾಗೋದು ಚೆನ್ನಾಗಾಗೋದಂದ್ರೆ ಬೇಕ್ರಿಲಿ ಇತ್ತಲ್ಲ ಮೇನ್ ರೋಡಾಗೆ ಒಟ್ನಲ್ಲಿ ಚೆನ್ನಾಗಿ ವ್ಯಾಪಾರ ಆಗೋದಮ್ಮ. ಏನು ಮಾಡ್ತೀಯ ಇವಾಗ ನಾವು ಹಿಂಗೆ ಲಾಸ್ ಮಾಡ್ಕೊತ ಇದ್ದೀವಿ. ನಾವು ಲಾಸ್ ಮಾಡ್ಕೊಳಂಗೆ ಆಗ್ತೈತೆ. ವ್ಯಾಪಾರ ಏನು ಚೆನ್ನಾಗಿ ಆಗ್ತೈತೆ, ಚೆನ್ನಾಗೇನು ಇದಾಗ್ತೈತೆ. ಆದರೆ ಇವಾಗ ನಾವು ಲಾಸ್ ಮಾಡ್ಕೊಳಂಗೆ ಆಯ್ತು. ಬಾಕ್ಲಾಕೆಲ್ಲ ಬೂಸ್ಟ್ ಹತ್ತಂಗೆ ಮಾಡಿ ಎಲ್ಲ ನಾವು ಹಾಳು ಮಾಡ್ಕೊಳಂಗಾಯ್ತು. ಕಣಪ್ಪ, ನನಗೂ ಬೋಲ್ ಬೇಜಾರಾಗ್ತೈತಿ. ಏನು ಮಾಡೋಣ ಅನ್ನಿಸ್ತೈತೆ. ಸುಮ್ಮನೆ ಎಲ್ಲ ನಾವು ತಗೊಂಡೋಗಿ ಯಾವ್ದಾನ ಮುಸ್ರೆಗೆ ಹಾಕೋದ, ಇಲ್ಲಾಂದ್ರೆ ಎತ್ಲಾಗ ತಗೊಂಡೋಗಿ ಹಾಕ್ಬರೋದ, ಅದು ಮಾಡೋಣ ಬಾ. ಇಂಥವು ಯಾರು ತಗೊಂಡೋಗಲ್ಲ, ಜನ ಏನಿಲ್ಲ ಬೈದು ಬಿಡ್ತಾರೆ. ಯಾರಿಗೂ ಕೊಡೋಕೆ ಹೋಗ್ಬೇಡ. ಸುಮ್ಮನೆ ಅಲ್ಲೂ ಇಲ್ಲೂ ಅವರು ಇವರು ಉಳ್ಕೊಂಡು ಕೆರೆಗಳರೆಲ್ಲ ಮಾತಾಡ್ತಾರೆ. ಹೆಂಗಸ್ರು ಮೊದಲೇ ಬಾಯಿ ಸುಮ್ಕಿರಲ್ಲ. ಅವ್ಳು ಬೇಕ್ರಿಗೆ ಹಿಂಗಾಗೈತಂತೆ ಹಂಗಾಗೈತಂತೆ ಅಂತ ಸುಮ್ಮನೆ ಮಾತಾಡ್ತಿರ್ತಾರೆ. ಅದಕ್ಕೋಸ್ಕರನ ಸುಮ್ಕಿರು. ಯಾತನು ನೀನು ಹೇಳಕ್ಕೆ ಹೋಗ್ಬೇಡ, ಯಾರಿಗೂ ಯಾತ ಕೊಡೋಕೆ ಹೋಗ್ಬೇಡ. ಯಾತನ ಹುಡುಗರು ಬಂದ್ರೆ ನೋಡಿ ಕೊಡು. ಇಸ್ಪಿಟ್ಟು ಪಾಠ ಅಂತ ಹತ್ರವನ್ನ ಕೇಳಿದ್ರೆ ಚೆನ್ನಾಗಿದ್ದಾವ ಇಲ್ವ, ಮುಗ್ಗತ್ತವ ಇಲ್ಲ ಅಂತೇಳಿ ನೋಡಿಕೊಡು. ಅದೇ ಅಂತ ಕೆಲಸ ಮಾಡ್ಕೊಳಂಗಾಯ್ತು. ಅಯ್ಯೋ ದೇವ್ರೆ, ಸುಮ್ಮನಿದ್ರೂ ಇರ್ಬೋದಾಗಿತ್ತು ಅಲ್ಲೇ. ಅಯ್ಯೋ ನನಗಂತೂ ಈಗ ಎಲ್ಲ ತಿರ್ಗಿ ಬಂಡವಾಳ ಹಾಕ್ಬೇಕಂದ್ರೆ ಬಂಡವಾಳ ಇಲ್ಲ. ಇದೆಲ್ಲ ಹೋಗಿದ್ರೆ ಐಟಮ್ ಚೆನ್ನಾಗಿ ಬಂಡವಾಳ ಆಗೋದು. ದಿನ ತೆಗ್ದಿದ್ರೆ ವ್ಯಾಪಾರ ದಿನಕ್ಕೂ ಹೆಚ್ಚಾಗೋದು. ಅವಾಗ ನೋಡು ಇಕ್ದಾಗ ಚೆನ್ನಾಗಾಯ್ತು. ಸ್ವಲ್ಪ ದಿನ ಹೆಂಗಾಯ್ತು, ದಿನ 2,000 3,000 ವ್ಯಾಪಾರ ಆಗೋದು. 1,000 ಲಾಭ ಖಂಡಿತ ಬರೋದು ಅದ್ರಾಗೆ. ಇವಾಗ ನೋಡು ನಾವು ಬಾಗ್ಲಾಗ್ತಾಗಿಂದ ಬರೋಲ್ಲ. ದಿನ ತೆಗಿತಿದ್ರೆ ಯಾರಾದರೂ ಬಂದೇ ಬರೋರು. ದಿನ ಸಿಗ್ತಾ ಬಿಡಪ್ಪ, ದಿನ ಏನಾದರೂ ಸಿಗುತ್ತೆ ಅಂತೇಳಿ ಬರೋರು. ಚೆನ್ನಾಗಿರುತ್ತೆ ತಗೊಂಡೋಗೋಣ, ದಿನ ತೆಗಿತಾರೆ ಫ್ರೆಶ್ಶು ಅಂತ ತಗೊಂಡೋಗ್ರಿ. ಇವಾಗ ಒಂದು ವಾರ ಬಾಗ್ಲಾಕಿ ಇವಾಗ ಯಾರು ಬರ್ದಂಗೆ ಆದ್ರು ನೋಡು. ಅವ್ರು ಯಾವ್ದೇನು ತೆಗೆದ್ರು ತೆಗಿಯಲ್ಲ, ಏನಿಲ್ಲ. ಬಾಗ್ಲಾಕೇನು ಹೋಗ್ತಾನೆ, ಅದು ಒಟ್ಟು ಮುಗ್ಗತ್ತುತ್ತೋ ಏನೋ ಬೇಕ್ರಿಗಳದು ಅಂತ ಮಾತಾಡ್ತಾರೆ. ಏನು ಮಾಡೋಣ ನೋಡಿ. ಇವಾಗ ಗಾಡಿ ಕಂತು ಬೇರೆ ಕಟ್ಬೇಕು. ಇವಾಗ ಕಾರ್ ಬೇರೆ ತಗೊಂಬಂದ್ವಿ ಅಂಥದ್ರಾಗ ಇದು ಬೇರೆ ಎಲ್ಲ ಲಾಸು. ಹೆಂಗೆ ಹೋಗತ್ತಿದ್ದೊಳ್ಳೆ ಸವಾಸಾತು. ಲಾಸ್ ಆಗಲಿಲ್ಲ ಅಂತಂದ್ರೆ ನಾವೇನು ಹೆಂಗೆ ಕಟ್ತಿದ್ವಿ. ಅದಕ್ಕೇನೇನು ಕಾರ್ ತಗೋದೇನು ದೊಡ್ಡದಿರಲಿಲ್ಲ. ಹೆಂಗೋ ಹೊತ್ತಾಗ ಅದಕ್ಕೆ ಹೆಂಗೆ ಕಟ್ಕೊಂಡು ಹೋಗ್ತಿದ್ವಿ. ತಿಂಗಳ ಕಟ್ಟೋದಲ್ಲ, ಏನು ಒಂದೇ ಪಟ್ಟು ಕಟ್ಟೋದಲ್ಲ, ಏನಿಲ್ಲ. ತಿಂಗಳ ಕಟ್ಕೊಂಡು ಹೋಗ್ತಿದ್ವತ್ತ ನಾವು. ಅದೇ ಮತ್ತೆ ಹಂಗೆ ಮಾಡ್ಬೋದಾಗಿತ್ತು. ಇವಾಗ ನಾನು ಯಾವ ಹುಡುಗರನ್ನ ಮಾತಾಡ್ಸಿಲ್ಲೋ ತಲೆ ಮೇಲೆ ಹೇಳ್ಕೊಳಂಗಾಯ್ತು. ಅದನ್ನ ಯಾಕಲ್ಲ ಮಾತಾಡ್ಸಿದ್ನೋ ಏನೋ ಅಂತ ಅನ್ನಿಸ್ತೈತೆ ನನಗೆ. ಈಗಲೂ ಬೋಲ್ ಬೇಜಾರಾಗ್ತೈತಿ. ಮತ್ತೆ ನೀವು ಸುಮ್ಮನಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ ನೋಡಿ. ಇವಾಗ ಬೇಕ್ರಿಗಳು ಐಟಮ್ ಎಲ್ಲನ ವೇಸ್ಟು, ಎಲ್ಲ ವೇಸ್ಟೇನೆ. ನಮ್ಮ ಟೈಮನ್ನು ವೇಸ್ಟು, ದುಡ್ಡು ವೇಸ್ಟು, ಎಲ್ಲ ವೇಸ್ಟು ಸುಮ್ಮನೆ. ಅದಕ್ಕೆ ಮತ್ತೆ ನಮ್ಮ ಕೆಲಸನ ಮಾಡ್ಕೊಂಡಿದ್ರೆ ಯಾವುದೂ ಇರಲ್ಲ. ಒಬ್ಬರು ಸುದ್ದಿ ಯಾಕೆ, ಒಬ್ಬರು ಸುದ್ದಿಗೆ ಹೋದರೆ ಏನೂ ಬರೋಂಗಿಲ್ಲ. ಒಬ್ಬರು ಮಾತಾಡ್ಸಿದ್ರೆ ಏನು ಬರೋಂಗಿಲ್ಲ, ಒಬ್ಬರು ಮಾತಾಡಿಸ್ಲಿಲ್ಲ ಅಂದರೂ ಏನೂ ಬರೋಂಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಅಂತ. ಇವತ್ತು ಬೇಕ್ರಿಗಳು ಐಟಮ್ ಎಲ್ಲ ಖರ್ಚಾಗೋದು, ದುಡ್ಡನ್ನು ಉಳಿಯೋದು, ನೀನು ಬಿಡಿಸ್ಕೊಂಬಂದಿರೋದು, ಎಷ್ಟೋ ದುಡ್ಡು ಉಳಿಯೋದಪ್ಪ. ಏನು ಮಾಡೋದು, ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಏನೋ ಅಂತ ಅಂದ್ಕೊಂಡಿದ್ದೆ. ಎಂಥ ಕೆಲಸ ಆಯಿತು ಆಗತ್ತ. ಇದೊಳ್ಳೆ ಸವಾಸ ಆತಲ್ಲಪ್ಪ. ಇಷ್ಟೊತ್ತು ನೋಡಿದ್ರು ಅದೇ ನೀನು ಬದಲಾಗಲ್ಲ. ಯಾತನ ಬಿಸ್ಲಕ್ಕೆ ಇಕ್ಕು ಅಂತಂದ್ರೆ ಬಿಸ್ಲಕ್ಕೆ ಇಕ್ಬೋದು ಬಿಡಪ್ಪ. ಬಿಸ್ಲಕ್ಕೆ ಇಕ್ಕಿ ಯಾತನ ಉಡಾಪಾಳ ಹೋಗ್ತವೆ ಅಂತ ಕಾಳಪಾಳ ಆದರೆ ಇಂಥವೆಲ್ಲ ಎಲ್ಲಿ ಒಣಗಿಸೋಕ್ಕಾಗುತ್ತೆ. ನೇನು ಅಯ್ಯೋ ಏನು ಮಾಡೋದಪ್ಪ ಅನ್ನಿಸ್ತೈತೆ. ಭಾಳ ಬೇಜಾರಾಗ್ತೈತಿ. ಸುಮ್ಮನೆ ಎಲ್ಲ ವೇಸ್ಟ್ ಆಗೈತಲ್ಲಪ್ಪ ಸ್ವೀಟು ಬ್ರೆಡ್ಡು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಸ್ವೀಟು ಬ್ರೆಡ್ಡು ತುಂಬ ಎಲ್ಲ ಬೂಸ್ಟ್ ಥರ ಬಂದೈತೆ. ಆ ಥರ ಎಲ್ಲ ಬೇರೆ ಬೇರೆ ಐಟಮ್ಸ್ ಎಲ್ಲ, ಬೇಕ್ರಿ ಐಟಮ್ಸ್ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿರ್ತಾರಲ್ಲ, ತುಪ್ಪ ಅದು ಇದು, ಅದಕ್ಕೆ ಬೇಗ ಮುಗ್ಗು ಬಂದುಬಿಟ್ಟಿದೆ. ಬೇರೆ ಬಾಕ್ಲು ಹಾಕಿದಕ್ಕೂ ಅದಕ್ಕೂ ನಿಜವಾಗ್ಲೂ ತುಂಬ ಒಂಥರ ಬೇಜಾರಾಗ್ತೈತೆ. ಏನು ಮಾಡೋದಪ್ಪ. ಇವಾಗ ಬಂಡವಾಳ ಹಾಕಬೇಕು, ತರಬೇಕು, ದುಡ್ಡಿಲ್ಲ, ಹೆಂಗೆ ಮಾಡೋಣ ಅನ್ನಿಸ್ತೈತೆ ಹೋಗತ್ತಾ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.